2025 ಅಂತೂ ಮುಗ್ದೇ ಹೋಯ್ತು, 2026 ಬಂದೇ ಬಿಡ್ತು. ಇನ್ನು ಎಷ್ಟು ದಿನ ಅಂತ ಬೇರೆಯವ್ರ ಕೈಗಳೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದು, ಯಾವಾಗ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು? ಹೌದು ವೀಕ್ಷಕರೇ, ಓನ್ ಆಗಿ ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸ್ಟಾರ್ಟ್ ಮಾಡಲೇ ಬಿಡೋಣ ಈ 2026 ಹೌದು, ನಾವಿವತ್ತು ಇದೀವಿ ದೇವಿ ಇಂಡಸ್ಟ್ರೀಸ್ ಅಲ್ಲಿ. ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಬಂಡವಾಳವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಲೈಫ್ ಟೈಮ್ ಇನ್ಕಮ್ ತಗೊಳ್ಳುವಂತಹ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನಿವತ್ತು ಇದ್ದೀನಿ ಕೊಯಮತ್ತೂರಿನಲ್ಲಿ ದೇವಿ ಇಂಡಸ್ಟ್ರೀಸ್ ಅಲ್ಲಿ ಇದ್ದೀನಿ. ಪೂರ್ತಿ ಇನ್ಫಾರ್ಮೇಶನ್ಗೋಸ್ಕರ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಫುಲ್ ಇನ್ಫಾರ್ಮೇಶನ್ ಬೇಕಾ? ಬನ್ನಿ ಸರ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್. ಓಕೆ ಸರ್, 2026 ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರೋದು, ಥಾಟ್ ಇಟ್ಕೊಂಡಿರೋರಿಗೆ ಈ ಮಷಿನ್ಸ್ಗಳಿಂದ ಯಾವ ಥರ ದುಡಿಮೆ ಮಾಡ್ಬೋದು, ಯಾವ ಥರ ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಎಷ್ಟೆಲ್ಲ ಉಪಯುಕ್ತ ಆಗುತ್ತೆ ಈ ಮಷಿನ್ಸು? ಈ ಮೆಷಿನ್ ಬಂದು ಎಣ್ಣೆಗಾನ ತಯಾರು ಮಾಡುವಂಥ ಮೆಷಿನ್. ಓಕೆ. ಇದು ಎಷ್ಟೊಂದು ಮಿಷಿನ್ಗಳಿದೆ, ಬಟ್ ಅದ್ರ ಒಂದು ಮಿಷಿನಲ್ಲಿ ಎಲ್ಲ ಥರ ಎಣ್ಣೆ ಮಾಡಬಹುದು. ಓಕೆ. ಒಂದೇ ಥರ ಮಿಷಿನಲ್ಲಿ ಎಲ್ಲ ಥರ ಎಣ್ಣೆ ಮಾಡಬಹುದು, ಎಲ್ಲ ಥರದ ಎಣ್ಣೆಗಳು ಕೂಡ ತಯಾರು ಮಾಡಬಹುದು. ಮತ್ತೆ ಅದೇ ಇಲ್ಲದಿದ್ರೆ ಈ ಮೆಷಿನ್ ತಗೊಳ್ಳೋರು ಅವ್ರು ಓನ್ ಪರ್ಸನಲ್ ಆಗಿ ಅವ್ರ ಮನೆಗೆ ಎಣ್ಣೆ ತೆಗಿಬಹುದು, ಹೊರಗಡೆ ಸೇಲ್ ಮಾಡ್ತಾರಲ್ವಾ ಅವ್ರಿಗಡೆ ಸೇಲ್ ಮಾಡಿದ್ರೆ ಲಾಭ ದುಡಿಬಹುದು. ಮತ್ತೆ ಯಾರೋ ಸ್ವಲ್ಪ ಕಾಲು ತರ್ತಾರೆ, ಎಣ್ಣೆ ತೆಗೆದುಕೊಡು ಅಂತಾರೆ, ಇಷ್ಟು ಕೆಜಿಗೆ ಇಷ್ಟು ಮಾಡ್ಕೊಡ್ತೀವಿ ಅಂತ ಚಾರ್ಜ್ ಮಾಡಿ ಜಾಬ್ ವರ್ಕ್ ಮಾಡ್ಕೊಡ್ಬಹುದು. ಒಂದು ಸರಿ ಇನ್ವೆಸ್ಟ್ ಮಾಡಿದ್ರೆ ಬರ್ತಾನೆ ಇರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಇನ್ಕಮ್. ಹೌದು. ಇದು ಬಂದು ಹೌಸ್ ವೈಫ್ ಅನ್ನು ಮಾಡಬಹುದು, ಅಥವಾ ಜಾಬ್ ಹೊಸ ಹುಡುಗರು ಜಾಬ್ಗಳನ್ನು ಹೋದ್ರೆ ಎಷ್ಟು ಕೊಟ್ಬಿಡ್ತಾರೆ? ಬಿಗ್ನರ್ ಹೋದ್ರೆ ಒಂದು 20,000 ಕೊಡ್ತಾರೆ, ಇನ್ನು ಸ್ವಲ್ಪ ಎಜುಕೇಶನ್ ಜಾಸ್ತಿ 25,000 ಕೊಡ್ತಾರೆ ಅಪ್ರಾಕ್ಸಿಮೇಟ್ಲಿ. ಅದು ಈ ಮಿಷಿನ್ ಒಂದು ಇಟ್ಕೊಂಡ್ಬಿಟ್ರೆ ಮಿನಿಮಮ್ ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು 50,000 ಮೇಲೆ ದುಡಿಬಹುದು. ಅದು ತಿಂಗಳಿಗೆ 50,000 ರೂಪಾಯಿ ಮೇಲೆ ದುಡಿಬಹುದು ಸರ್ ಈ ಮಷಿನ್ಸ್ ಒಂದಿದ್ರೆ ಮನೆಯಲ್ಲಿ. ಹೌದು, ನಮ್ಮದೇ ಬಂಡವಾಳ ಎಲ್ಲ ನಮ್ಮದೇ ಇರುತ್ತೆ. ಹೌದು. ಅದನ್ನು ನಿಮ್ಮ ಪಾರ್ಟ್ ಟೈಮ್ ಅಲ್ಲಿ ಮಾಡೋ ಟೈಮಲ್ಲಿ ಪಾರ್ಟ್ ಟೈಮ್ ಅಲ್ಲಿ 50,000 ಪಾರ್ಟ್ ಟೈಮ್ ಸರ್ ಇದು. ಓಕೆ. ಅದೇ ನೀವು ಫುಲ್ ಟೈಮ್ ಇದನ್ನೇ ತಗೊಂಡ್ರೆ ಹೋಗ್ತಾ ಹೋಗ್ತಾ 6 ಮಂತ್ ಅಲ್ಲಿ 1 ವರ್ಷ ನಿಮ್ಗೆ ಒಂದು ಓನ್ ಫ್ಯಾಕ್ಟರಿ ಮಾಡ್ಕೊಂಡ್ಬಿಡ್ತೀರಾ, ಓನ್ ಮಿಲ್ ಮಾಡ್ಕೊಂಡ್ಬಿಡ್ತೀರಾ. ಮುಂದೆ ಬೇರೆ ತುಂಬಾ ಅವಕಾಶಗಳಿರುತ್ತೆ ಒಂದು ಮಿಷಿನ್ ಅಲ್ಲಿ. ಈಗ ಸುಮಾರು ಈಗ ಜಾಬ್ ಹುಡ್ಕೊಂಡ್ರು ಮಾಡ್ಬೋದು. ಈಗ ಪಾರ್ಟ್ ಟೈಮ್ ಫ್ರೀ ಇರ್ತಾರೆ, ಈವ್ನಿಂಗ್ ಫ್ರೀ ಇರ್ತಾರೆ, ಅಂತವೆಲ್ಲ ಮಾಡ್ಕೋಬಹುದು. ಎಲ್ಲರಿಗೂ ಒಳ್ಳೆ ಒಂದು ಅಪರ್ಚುನಿಟಿ ಇರುತ್ತೆ. ಸರ್ ಇದು ಮಷಿನ್ಸ್ ನೀವೇ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಸರ್? ಹೌದು, ನೋಡಿ ನಮ್ಮ ಫ್ಯಾಕ್ಟರಿ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಮಿಷನ್ ಅಸೆಂಬ್ಲಿಂಗ್ ಪ್ರೋಸೆಸ್ ಎಲ್ಲ ತೋರಿಸ್ಬೋದಾ ಸರ್ ನಮಗೆ? ಮಾಡ್ಕೊಡ್ತೀನಿ, ಎಲ್ಲ ಅಸೆಂಬ್ಲಿ A to Z ನಾವೇ ಮಾಡ್ಕೊಡ್ತೀವಿ. ನಾವು ಹೋಲ್ಸೇಲ್ ಮ್ಯಾನುಫ್ಯಾಕ್ಚರ್ ನಾವು, ಮತ್ತೆ ನಮ್ಮ ಕಂಪನಿ ನಾವು ಸ್ಟೇನ್ಲೆಸ್ ಸ್ಟೀಲ್ ಮಾಡ್ಕೊಡ್ತೀವಿ. ಮೇಡಮ್ ಇಲ್ಲಿ ನೋಡ್ತಾ ಇದ್ರೆ ನೋಡಿ, ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಜಾಗ, ಇದು ನಮ್ದು ಫ್ಯಾಕ್ಟ್ರಿ. ಇದು ನಾವು ಬೇರೆ ಕಡೆಯಿಂದ ಬೈ ಮಾಡಿ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಪ್ರೈಸ್ ಬೇರೆ ಕಂಪನಿ ಕಂಪೇರ್ ಮಾಡುವಂತ ತುಂಬಾನೇ ಚೀಪೆಸ್ಟ್ ಪ್ರೈಸ್ ಆಗಿರುತ್ತೆ. ಇಲ್ಲಿ ನೋಡ್ತಾರೆ A to Z ಇಲ್ಲಿಂದ ನಾವೇ ತಯಾರು ಮಾಡ್ತಾ ಇರ್ತೀವಿ. ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ A to Z. ಅದರಿಂದ ಕ್ವಾಲಿಟಿ ಬೆಸ್ಟ್ ಇರುತ್ತೆ, ಪ್ರೈಸ್ ತುಂಬಾ ಚಾಲೆಂಜಿಂಗ್ ಅಲ್ಲಿ ಕೊಡ್ತೀವಿ ವಿತ್ ಸ್ಟೇನ್ಲೆಸ್ ಸ್ಟೀಲ್ ಮಾಡಲ್. ಮತ್ತೆ ನಾವು ಮತ್ತೆ ನಾವು 304 ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಮಿಷಿನ್ ತಯಾರು ಮಾಡ್ತೀವಿ. ಐರನ್ ಅಂತ ಕಬ್ಬಣ ಅಂತ ಯೂಸ್ ಮಾಡೋದೇ ಇಲ್ಲ. ಈಗ ಕಬ್ಬಣ ಯೂಸ್ ಮಾಡೋದು ಏನಾಗುತ್ತೆ, ದುಃಖ ಹಿಡಿಯುತ್ತೆ. ಆ ಕಂಟೆಂಟ್ ಎಣ್ಣೆಲ್ಲ ಕನೆಕ್ಟ್ ಆಗುತ್ತೆ, ಅದಷ್ಟು ಒಂದು ಹೈಜಿನಿಕ್ ಇರೋದಿಲ್ಲ. ಅದರಿಂದ ನಮ್ದು ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್. ಈಗ ದೇವಿ ಇಂಡಸ್ಟ್ರಿ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್. ಸೊ ನಮ್ಮನ್ನ ಹುಡುಕೊಂಡು ಬರೋರು ಸ್ಟೇನ್ಲೆಸ್ ಸ್ಟೀಲ್ ನಾವು ತಯಾರು ಮಾಡ್ಕೊಡ್ತೀವಿ. ಅದಕ್ಕೋಸ್ಕರ ನಮ್ದು ಸುಮಾರು ಕಸ್ಟಮರ್ ಕರ್ನಾಟಕದಲ್ಲಿ ಸುಮಾರು ಕಸ್ಟಮರ್ ಇದೆ, ಸುಮಾರು ಮಹಿಳೆಯರ ಕಸ್ಟಮರ್ 1,000 ಮೇಲೆ ಕೊಟ್ಟಿದ್ದೀವಿ. ಪಾರ್ಟ್ ಟೈಮ್ ಮಾಡೋರಿಗೆ ಸ್ಟೇನ್ಲೆಸ್ ಸ್ಟೀಲ್ ಮಾಡೋದು. ಎಣ್ಣೆ ಕ್ವಾಲಿಟಿ ನೀಟ್ ಆಗಿರುತ್ತೆ. ಈಗ ಸ್ಟೇನ್ಲೆಸ್ ಸ್ಟೀಲ್ ಉಪಯೋಗ ಮಾಡೋದಂತೆ ಲೈಕ್ ಎಣ್ಣೆ ಕಲರ್ ನೀಟ್ ಆಗಿರುತ್ತೆ, ರಸ್ಟ್ ಬರೋದಿಲ್ಲ, ಎಣ್ಣೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಮತ್ತೆ ಆರ್ಗಾನಿಕ್ ಆಗಿರುತ್ತೆ. ಯಾವ್ದು ಪಾರ್ಟ್ ಸ್ಟೇನ್ಲೆಸ್ ಸ್ಟೀಲ್ ಕೊಡ್ತೀವಿ ಅಂತ ನೀಟಾಗಿ ತೋರಿಸ್ತೇನೆ ನೋಡಿ. ಬೇರೆ ಕಂಪನಿಗೂ ನಮ್ಮ ಕಂಪನಿಗೆ ಯಾವ ರೀತಿಯಲ್ಲಿ ನಮ್ಮ ಕ್ವಾಲಿಟಿ ಬೆಸ್ಟು. 304 ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಕೊಟ್ಟು ಈ ಚಾಲೆಂಜಿಂಗ್ ಪ್ರೈಸಲ್ಲಿ ಕಂಪನಿ ಕೊಡ್ತಾರೆ ಅಂದರೆ ಯಾವ ಥರ ಇರಬೇಕು. ಸ್ಟೇನ್ಲೆಸ್ ಸ್ಟೀಲ್ ಅಂದರೆ ಯಾವ ಪಾರ್ಟ್, ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಅಂದರೆ ಪ್ರತಿಯೊಂದು ತೋರಿಸೋಣ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಹಾಪರ್ ಸ್ಟೇನ್ಲೆಸ್ ಸ್ಟೀಲ್ ನೋಡ್ತಾ ನೋಡಿ ಇಲ್ಲಿ. ಮತ್ತೆ ಈ ಪಾರ್ಟ್ ನಾರ್ಮಲಿ ಎಲ್ಲ ಕಂಪನಿಯವರು ಕಬ್ಬಣ ಹಾಕಿ ಕೊಡ್ತಾರೆ, ಕ್ಯಾಸ್ಟ್ ಐರನ್ ಅಂತ. ಹೌದು, ಕ್ಯಾಸ್ಟ್ ಐರನ್. ನಮ್ದು ಸ್ಟೇನ್ಲೆಸ್ ಸ್ಟೀಲ್. ಇದು ಮೇನ್ ಶಾಫ್ಟ್ ಇದೆ ನೋಡಿ, ಈ ಶಾಫ್ಟ್ ಸಮಯ ಸ್ಟೇನ್ಲೆಸ್ ಸ್ಟೀಲ್ 304 ಫುಡ್ ಗ್ರೇಡ್. ಇಲ್ಲಿ ಪ್ರತಿಯೊಂದು ಎಣ್ಣೆಯಲ್ಲಿ ಬಿಡೋದ್ರಿಂದ ಎಣ್ಣೆ ಬರೋದಷ್ಟು ಪ್ರತಿಯೊಂದು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಈ ಮೆಷಿನ್ ನಿಮಗೆ ಲೈಫ್ ಟೈಮ್ ರಸ್ಟ್ ಫ್ರೀ ಮೆಷಿನ್ ಇರುತ್ತೆ, ದುಗ್ಗು ಅಂತ ಹಿಡಿಯೋದೇ ಇಲ್ಲ. ರಸ್ಟ್ ಫ್ರೀ ಲೈಫ್ ಟೈಮ್. ಅದನ್ನೇ ನಮ್ಮ ಕಂಪನಿ ಫೇಮಸ್. ಈಗ ದೇವಿ ಇಂಡಸ್ಟ್ರಿ ಹುಡುಕೊಂಡು ಬರೋರು ಸ್ಟೇನ್ಲೆಸ್ ಸ್ಟೀಲ್ ಮೆಷಿನ್ ಕೊಡಿನಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಕಂಪನಿ ಬೆಸ್ಟ್ ಕಂಪನಿ ಅಂತ. ಬೆಸ್ಟ್ ಕಂಪನಿ, ಅದಕ್ಕೆ ಜನರು ಕೂಡ ನಿಮ್ಮ ಕಂಪನಿನ ಬರಲೇಬೇಕು ಇಲ್ಲಿಗೆ. ಖಂಡಿತವಾಗ್ಲೂ ಹೇಳಿದ್ರಿ ಅದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಿ ಸರ್. ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂಡ್ ಯಾವ್ದೆಲ್ಲ ಕೆಪಾಸಿಟಿನ ಸಿಗ್ತಿದೆ ಸರ್? ಇದರಲ್ಲಿ ವೆರೈಟೀಸ್ ಇರುತ್ತಾ? ಈಗ ಕೆಲವೊಂದು 5 ಲೀಟ್ರು ಆ ಥರದ್ದೆಲ್ಲ ಬರುತ್ತೆ, ಇದರಲ್ಲಿ ಕೆಪಾಸಿಟಿ ವೈಸ್ ನೋಡೋದಾದ್ರೆ
ಹೌದು. ಈಗ ನೋಡಿ, ಈಗ ನೋಡ್ತಾ ಇದ್ರೆ ಇಲ್ಲ ಪ್ರತಿಯೊಂದು ಇಷ್ಟೊಂದು ಮಿಷಿನ್ ಇದೆ. ನಮ್ಮದು 10 kg 20 kg ಮತ್ತು 30 kg 50 kg 60 kg ಈ ಥರ ಕೆಪಾಸಿಟಿ ಬರುತ್ತೆ ಮೆಷಿನ್. ನಮ್ಮ ಮೆಷಿನು ಸ್ಟಾರ್ಟಿಂಗ್ ಪ್ರೈಸು 1,25,000 ಅಂತ ಶುರುವಾಗುತ್ತೆ. 1,25,000 ಸ್ಟಾರ್ಟಿಂಗ್ ರೇಟ್ ಇರುತ್ತೆ. ಇಲ್ಲಿ ಇದು ನೋಡ್ತಾ ಇದ್ರೆ ನೋಡಿ, ಇದು ಫುಲ್ 10 kg ಮಿಷಿನ್ಸ್. ಇದೆಲ್ಲ 10 kg ಮಷಿನ್ಸ್. ಹೌದು, ಪರ್ ಅವರ್ 10 kg. ಇಲ್ಲಿ 1 ಅವರ್ಗೆ 10 kg ಓಕೆ. ಇದೆಲ್ಲ 20 kg ಮಿಷಿನ್. 20 kg. ಹೌದು, ಇದು ಕೂಡ ನೋಡಿ ಪೂರ್ತಿ ಸ್ಟೈನ್ಲೆಸ್ ಸ್ಟೀಲ್, ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಮಿಷಿನ್ ಮಾಡ್ತಾ ಇದ್ದೀವಿ. ಫುಲ್ ಸ್ಟೈನ್ಲೆಸ್ ಸ್ಟೀಲ್. ಓಕೆ. ಅದೇ ನಮ್ಮ ಕಂಪನಿ ಸ್ಪೆಷಲ್ ಇರುತ್ತೆ. ಸೊ ರಸ್ಟ್ ಫ್ರೀ ಇದೆ ಸರ್, ಲೈಫ್ ಟೈಮ್ ರಸ್ಟ್ ಫ್ರೀ ಇರೋದು. ಲೈಫ್ ಟೈಮ್ ದುಗ್ಗು ಅಂತ ಹಿಡಿಯೋದೇ ಇಲ್ಲ, ನಾವು ಗ್ಯಾರಂಟಿ ಕೊಡ್ತೀವಿ. ಮತ್ತೆ ಇದು ಸ್ಟೈನ್ಲೆಸ್ ಸ್ಟೀಲ್ ಆಗೋದು ಸವಿಯಲ್ಲ ಬೇಗ. ಯಾಕಂದ್ರೆ ಎಣ್ಣೆ ತೆಗೆದು ಸ್ವಲ್ಪ ನೀರಾಕಿ ತೆಗಿಬೇಕು. ನೀರು ಹಾಕಿದ್ರೆ ಏನಾಗುತ್ತೆ, ಕಬ್ಬಣ ಆದ್ರೆ ರಸ್ಟ್ ಹಿಡಿಯುತ್ತೆ. ಸ್ಟೈನ್ಲೆಸ್ ರಸ್ಟ್ ಹಿಡಿಯಲ್ಲ. ಸೊ ಮಿಷಿನ್ ಹೆಂಗಿರುತ್ತೆ ಈ ಕಂಡೀಷನ್ ಇರುತ್ತೆ. ನಮ್ದು ಇದು ಮರ ಚೆಕ್ಕು 10 kg 20 kg 30 kg ಇರುತ್ತೆ. ಅದು ನಾವು ಸ್ಟೈನ್ಲೆಸ್ ಸ್ಟೀಲ್ ಕೊಡ್ತೀವಿ, ಓಕೆ ಆಗ್ಬೋದು. ರೋಟ್ರಿ ಅಂತ ಮಿಷಿನ್ ಬರುತ್ತೆ. ಎಲ್ಲ ಕಂಪನಿ ಹೆಂಗೆ ಯೂಸ್ ಮಾಡ್ತಾರೆ ಅಂತ ಬನ್ನಿ ತೋರಿಸ್ತೀನಿ. ಇದು ರೋಟ್ರಿ ಅಂತ ಮಿಷಿನ್. ಇದು ಸ್ಟೈನ್ಲೆಸ್ ಸ್ಟೀಲ್ ಕೊಡಬಹುದು. ಹಾಪರ್ ಸ್ಟೈನ್ಲೆಸ್ ಸ್ಟೀಲ್ ನಾರ್ಮಲಿ ಕೊಡ್ತಾರೆ. ಇದು ಆಯಿಲ್ ಡ್ರೈನು ಸ್ಟೈನ್ಲೆಸ್ ಸ್ಟೀಲ್ ಕೊಡ್ತಾರೆ. ಬಟ್ ದೇವಿ ಇಂಡಸ್ಟ್ರಿ ಏನ್ ಮಾಡ್ತೀವಿ, ಒರಳು ಇದೆ ನೋಡಿ, ಈ ಒರಳು ಕೂಡ ಸ್ಟೈನ್ಲೆಸ್ ಸ್ಟೀಲ್ 304 ಫುಡ್ ಗ್ರೇಡ್ ಅಲ್ಲೇ ಕೊಡ್ತೀವಿ. ಬೇರೆ ಕಂಪನಿಯವರು ಯಾರು ಕೊಡೋದಿಲ್ಲ. ಒರಳು ಸಮಯ ಒಣಕೆ ಸಮಯ ಎರಡು ಕೂಡ ನಾವು ಸ್ಟೈನ್ಲೆಸ್ ಸ್ಟೀಲ್ ಕೊಡ್ತಾ ಇದೀವಿ. ಪೂರ್ತಿ ಮಿಷಿನ್ ಸ್ಟೈನ್ಲೆಸ್ ಸ್ಟೀಲ್ ನಿಮಗೆ ಕಂಪ್ಲೀಟ್. ಮತ್ತೆ ಇದು ಸ್ಟೈನ್ಲೆಸ್ ಸ್ಟೀಲ್ಗೆ ಒರಳು ಒಣಕೆ ನಾವು ಲೈಫ್ ಟೈಮ್ ವಾರಂಟಿ ಬೇರೆ ಕೊಡ್ತೀವಿ. ವಾರಂಟಿ ಕೊಡ್ತೀವಿ, ಯಾಕಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಹಾಕಿದ್ರೆ ಸವಿಯೋದಿಲ್ಲ. ಅದಕ್ಕೋಸ್ಕರ ಲೈಫ್ ಟೈಮ್ ನಾವು ವಾರಂಟಿ ಕೊಡ್ತೀವಿ. ಏನು ತೊಂದರೆ ಆಗೋದಿಲ್ಲ, ರಸ್ಟ್ ಫ್ರೀ. ಈಗ ಮರೋದು ಕಟ್ಟಿಗೆಗಳನ್ನ ಮಾಡಬಹುದು. ಮತ್ತೆ ರೋಟ್ರಿ ಕೂಡ ಸ್ಟೈನ್ಲೆಸ್ ಸ್ಟೀಲ್ ಸಿಗುತ್ತಂತ ನಮ್ಮ ಕಂಪನಿ ಮಾತ್ರ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚಿಕ್ಕದಾಗಿದೆ ನೋಡಿ. ಈಗ ಲೇಡೀಸ್ ಯೂಸ್ ಮಾಡಬೇಕಾದ್ರೆ ತುಂಬಾ ಕಾಂಪ್ಯಾಕ್ಟ್. ನೀವು ನಿಂತಿರ್ತಾರೆ ಮೇಡಮ್ ನೋಡಿ, ನೀವು ಆಪರೇಟ್ ಮಾಡಬಹುದು. ಓಕೆ, ಈಸಿ ಟು ಆಪರೇಟ್. ಆಪರೇಟ್ ಇದೆ, ಫ್ರೆಂಡ್ಲಿ ಯೂಸ್ ಇರುತ್ತೆ. ಟ್ರೈನಿಂಗ್ ಆಗಬಹುದು ಅಥವಾ ಇನ್ನೇನೋ ಎಜುಕೇಶನ್ ಬರಬೇಕು ಆ ತರದೆಲ್ಲ ಏನಿಲ್ಲ ಸರ್. ಏನಿಲ್ಲ. ಈಗ ಲೇಡೀಸ್ ಮನೇಲಿ ಹೆಂಗೆ ಗ್ರೈಂಡರ್ ಮಿಕ್ಸಿ ಯೂಸ್ ಮಾಡ್ತಿರೋ ಸೇಮ್ ಅದೇ ಕಾನ್ಸೆಪ್ಟ್. ಈ ಪರ್ಟಿಕ್ಯುಲರ್ ಮಾಡಲ್ ಬಂದು ಮಿನಿ ರೋಟ್ರಿ ಅಂತ ಚಿಕ್ಕದು 15 kg ರೋಟ್ರಿ. ಇದು 1 ಅವರ್ಗೆ 30 kg ಅಷ್ಟು ಮಾಡುತ್ತೆ. 30 kg ಮಾಡುತ್ತೆ. ಇದನ್ನೇ ದೊಡ್ಡದು ಬಂದ್ರೆ 60 kg. ಇಲ್ಲಿ ಬನ್ನಿ ತೋರಿಸ್ತೀನಿ, 60 kg ಇದು. ಇದು 60 kg ಸರ್. ಹೌದು, ಇದು ಕೂಡ ಫುಲ್ ಮಿಷಿನ್ ಸ್ಟೈನ್ಲೆಸ್ ಸ್ಟೀಲ್ ರೋಟ್ರಿ ನೋಡಿ. ಇದು ಒರಲ್ ಒಣಕ ಸಮಯ ಇದು ಕೂಡ ಸ್ಟೈನ್ಲೆಸ್ ಸ್ಟೀಲ್. ಓಕೆ, ಪೂರ್ತಿ ಮಿಷಿನ್. ಇದು 7.5 HP ಬರುತ್ತೆ. ಇದು ಬಂದು 3 HP ಬರುತ್ತೆ. ಓಕೆ. ಇದು ಪವರ್ ಕನ್ಸಂಪ್ಷನ್ ಬಗ್ಗೆ ಹೇಳೋದಾದ್ರೆ ಪವರ್ ನಿಮಗೆ ಸಿಂಗಲ್ ಫೇಸ್ ಬೇಕಾದ್ರೆ ಸಿಂಗಲ್ ಫೇಸ್ ಮಾಡ್ಕೊಡ್ತೀವಿ, 3 ಫೇಸ್ ಬೇಕಾದ್ರೆ 3 ಫೇಸ್ ಮಾಡ್ಕೊಡ್ತೀವಿ. ನಿಮ್ಗೆ ಯಾವ ಮನೇಲಿ ಮನೆ ಕರೆಂಟ್ ಬೇಕಾದ್ರೆ ಮನೆ ಕರೆಂಟ್ ಮಾಡ್ಕೊಡ್ತೀವಿ. ಈಗ ಇದು 60 kg ಮಿಷಿನ್ ಮಾಡಬೇಕಾದ್ರೆ ಕಂಪಲ್ಸರಿ 3 ಫೇಸ್ ಲೈನ್ ಬೇಕಾಗುತ್ತೆ. ಬಟ್ ನಿಮ್ಗೆ ಸಿಂಗಲ್ ಫೇಸ್ ಲೈನ್ ಮಾಡಬೇಕಾದ್ರೆ ಇದನ್ನ ಸಿಂಗಲ್ ಫೇಸ್ ಲೈನ್ ಮಾಡ್ಕೊಡ್ತೀವಿ. ಮರದ ಕಟ್ಟಿಗೆ ಸಿಂಗಲ್ ಫೇಸ್ ಮಾಡಬೇಕಾದ್ರೆ ಮಾಡ್ಕೊಡ್ತೀವಿ. ಇದು 30 kg, ಇದು 60 kg. ಈಗ ರೋಟ್ರಿ ಅಂತ ಒರಲ್ ಒಣಕೆ ಕೂಡ ಸ್ಟೈನ್ಲೆಸ್ ಸ್ಟೀಲ್ ಕೊಡ್ತಾರೆ ಅಂತ ಯಾವ ಕಂಪನಿ ಕೊಡೋ ಸಾಧ್ಯನೇ ಇಲ್ಲ, ನಾವು ಕೊಡ್ತೀವಿ. ಅದು ಕೂಡ 304 ಫುಡ್ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲ್. ಲೈಫ್ ಟೈಮ್ ರಸ್ಟ್ ಫ್ರೀ ಮಿಷಿನ್. ದುಕ್ಕು ಅಂತ ಮಿಷಿನ್ ಹಿಡಿಯೋದೇ ಇಲ್ಲ. ಎಣ್ಣೆ ಕ್ವಾಲಿಟಿ, ಆಯಿಲ್ ಕಂಟೆಂಟ್ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಲ್ಯಾಬ್ ಟೆಸ್ಟಿಂಗ್ ಎಲ್ಲ ಹೋದ್ರೆ ನಮ್ಮ ಮಿಷಿನ್ ತಯಾರು ಮಾಡುವಂಥ ಎಣ್ಣೆ 100% ಸಕ್ಸಸ್ ಆಗುತ್ತೆ, ಪಾಸ್ ಆಗುತ್ತೆ. ಯಾಕೆಂದ್ರೆ ನಾವು ಸ್ಟೈನ್ಲೆಸ್ ಸ್ಟೀಲ್ ಮಾಡ್ತೀವಿ. ಬೇರೆ ಕಂಪನಿ ಎಲ್ಲ ಏನು ಮಾಡ್ತಾರೆ, ಕ್ಯಾಸ್ಟಿಂಗ್ ಐರನ್ ಕೊಡ್ತಾರೆ, ಪೇಂಟ್ ಹೊಡೆದು ಕೊಡ್ತಾರೆ. ನಾವು ಅದು ಮಾಡೋದೇ ಇಲ್ಲ, ಪೇಂಟ್ ಹೊಡೆಯೋದೇ ಇಲ್ಲ, ಕ್ಯಾಸ್ಟಿಂಗ್ ಐರನ್ ಯೂಸ್ ಮಾಡೋದಿಲ್ಲ. ಕೆಮಿಕಲ್ ಫ್ರೀ ಮಷಿನ್. ಎಸ್, ಆರ್ಗಾನಿಕ್ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಈ ಎಣ್ಣೆ ತಯಾರು ಮಾಡೋದು ಏನಾಗುತ್ತೆ, ನಾವು ಉಪಯೋಗ ಯೂಸ್ ಮಾಡಿದ್ರೆ ಹೆಲ್ತ್ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ನೋಡಿ, ಇವಾಗ ಮಾರ್ಕೆಟಲ್ಲಿ ಎಣ್ಣೆ ಬರುತ್ತೆ, ಏನು ಮಿಕ್ಸ್ ಮಾಡಿ ನಮ್ಗೆ ಗೊತ್ತಿರೋದಿಲ್ಲ, ತಗೊಂಡು ತಿಂತಾ ಇರ್ತೀವಿ. ಈ ಎಣ್ಣೆ ಮಿಷಿನ್ ಯಾಕೆ ಅಂದ್ರೆ 1 ಟೈಮ್ ಪರ್ಚೇಸ್ ಮಾಡಿ ಲೈಫ್ ಟೈಮ್ ಇನ್ಕಮ್ ಬರುತ್ತೆ. ನಾವು ಗ್ಯಾರಂಟಿಯಾಗಿ ಮಾತಾಡ್ತೇವೆ. ಏನಂದ್ರೆ ಇದು ಏನಾಗುತ್ತೆ, ಪ್ರತಿಯೊಬ್ಬರು ಮನೆಗೆ ಎಣ್ಣೆನು ಬೇಕಾಗುತ್ತೆ. ಈಗ ನೀರು ಎಷ್ಟು ಬೇಕಾಗುತ್ತೆ, ಎಣ್ಣೆ ಕೂಡ ಬೇಕಾಗುತ್ತೆ. ಯಾಕಂದ್ರೆ ಇದು ಫಾಸ್ಟ್ ಮೂವಿಂಗ್, ದಿನ ಡಿಮಾಂಡ್ ಇರೋದ್ರಿಂದ ಈ ಬಿಸ್ನೆಸ್ ಮಾಡೋದು ಲಾಸ್ ಇಲ್ಲ. ಒಂದು ದಿನಕ್ಕೆ ನೀವು ಒಂದು 100 ಲೀಟರ್ ಎಣ್ಣೆ ಸೇಲ್ ಮಾಡಿದ್ರು ಕೂಡ 1 ಲೀಟರ್ ಮೇಲೆ 100 ರೂಪಾಯಿ ಇಟ್ಕೊಂಬಿಡಿ. ಜಸ್ಟ್ 50 ಲೀಟರ್ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. 6 ಮಂತ್ ಆಗ ನಂತರ 100 ಲೀಟರ್ 200 ಲೀಟರ್ ರೆಡಿ ಮಾಡಿ ಟೈಮ್ ಸಿಕ್ಕೋದಿಲ್ಲ. ಮತ್ತೊಂದು ರೆಗ್ಯುಲರ್ ಕಸ್ಟಮರ್ ಬರ್ತಾನೆ ಇರ್ತಾರೆ. ಅದರಿಂದ ನಾವು ಇದು ಲಾಸ್ ಇಲ್ದಿರೋ ಬಿಸ್ನೆಸ್ ಖಂಡಿತವಾಗ್ಲೂ ಲೇಡೀಸ್ ಮಾಡ್ಬೋದು, ಪಾರ್ಟ್ ಟೈಮ್ ಅವರು ಮಾಡ್ಬೋದು. ಜಾಬ್ ಹುಡ್ಕೊಂಡಿರ್ತಾರಲ್ವಾ, ಬೇರೆಯವ್ರಿಗೆ ಹೋಗಿ ಅವ್ರಿಗೆ ನಾವು ಆನ್ಸರ್ ಮಾಡ್ಕೊಂಡು ಅವ್ರ ಕೆಲಸ ಮಾಡೋರಿಗೆ ಇಷ್ಟ ಇಲ್ಲದಿರೋರು, ನೀವೇ ಒಂದು ಓನರ್ ಆಗಿ ನಿಮ್ಮ ಒಂದು ಕಾಲಲ್ಲಿ ನೀವೇ ಒಂದು ಬಾಸ್ ಆಗಿ ನಿಂತ್ಕೋಬೇಕನ್ನೋರಿಗೆ ಒಳ್ಳೆ ಅವಕಾಶ. 2025 ಏನೇನೋ ಮಾಡಿದರೆ ಮುಗಿತಾ ಬಂತು. ಈಗ 2026 ಬಂತೆ. ನಿಮಗೆ ನಿಮ್ಮ ಕಾಲಲ್ಲಿ ಸ್ವಂತವಾಗಿ ನಿಂತ್ಕೋಬೇಕು, ಒಂದು ಓನ್ ಬಿಸ್ನೆಸ್ ಮಾಡಬೇಕು ನೆನೆಸ್ಕೊಂಡಿರೋರಿಗೆ ನಿಜವಾಗಲೇ ಒಂದು ಅದ್ಭುತವಾದ ಒಂದು ಚಾನ್ಸ್. ಇದು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಾವು ಮಿಷಿನ್ ತಯಾರು ಮಾಡ್ಕೊಡುವಂಥ ಬೆಸ್ಟ್ ಕ್ವಾಲಿಟಿ ಮಿಷಿನ್ ವಿತ್ ಲೈಫ್ ಟೈಮ್. ಈಗ ನಮ್ಮ ಕಂಪನಿ ಕೊಯಂಬತ್ತೂರಲ್ಲಿ ಇದೆ. ಕರ್ನಾಟಕದಲ್ಲಿ ನೀವು ಹೆಂಗೆ ಆರ್ಡರ್ ಕೊಡ್ತೀರಾ ಅಂತ ನೆನೆಸ್ಕೋಬೋದು. ಅದು ಟೆನ್ಷನೇ ಬೇಕಾಗಿಲ್ಲ. ಕರ್ನಾಟಕ ಮಾತ್ರ ಹ್ಯಾಪಿಯೆಸ್ಟ್ ಕಸ್ಟಮರ್ 10,000 ಕಸ್ಟಮರ್ ಮೇಲೆ ಕರ್ನಾಟಕದಲ್ಲಿ ಇದ್ದಾರೆ. ನಮ್ಮ ಕಸ್ಟಮರ್ ಕರ್ನಾಟಕದ 10,000 ಪ್ಲಸ್ ಹ್ಯಾಪಿ ಕಸ್ಟಮರ್ ಇದ್ದಾರೆ. ನೀವು ಯಾವ ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತೀರೋ ಅಲ್ಲಿ ನಮ್ಮ ಕಸ್ಟಮರ್ ಇದ್ದಾರೆ. ನಮ್ಮ ಮಿಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಅವ್ರ ನಂಬರ್ ನಾವು ಕೊಡ್ತೀವಿ. ಅಲ್ಲಿ ಡೈರೆಕ್ಟ್ ಆಗಿ ನೀವು ಭೇಟಿಯಾಗಿ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತಗೊಳ್ಳಿ.
ಕ್ವಾಲಿಟಿ ಹೆಂಗಿದೆ, ಮಿಷಿನ್ ಹೆಂಗಿದೆ, ನಿಮ್ಗೆ ಏನಾದ್ರು ಸರ್ವಿಸ್ ಬೇಕಾದರೆ, ಸ್ಪೇರ್ ಪಾರ್ಟ್ ಬೇಕಾದರೆ ಹೆಂಗೆ ಕಂಪನಿ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ ಅಂತ ಪ್ರತಿಯೊಂದು ಅವ್ರ ಕಡೆಯಿಂದ ತಿಳ್ಕೊಂಡು ಆಮೇಲೆ ನಂತರ ನೀವು ಆರ್ಡರ್ ಕೊಡಿ ನೀಟಾಗಿ ಮಾಡಿಕೊಡ್ತೀವಿ. ಕರ್ನಾಟಕ ಮಾತ್ರ ಅಲ್ಲ, ಫುಲ್ ಇಂಡಿಯಾ ಸಪ್ಲೈ ಮಾಡ್ತೀವಿ. ಇಂಡಿಯಾ ಮಾತ್ರ ಅಲ್ಲ, ನಮ್ಮ ಮಿಷಿನು ಸ್ಟೈನ್ಲೆಸ್ ಸ್ಟೀಲ್ ಮಾಡೋದಂತೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ವಿ. ಸಿಂಗಾಪುರ್, ಕೆನಡಾ, ಮಲೇಷಿಯಾ ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡ್ತೇವೆ. ದುಬೈ ಕೂಡ ನಮ್ಮ ಮಿಷಿನ್ ಕೊಟ್ಟಿದ್ದೀವಿ. ಎಲ್ಲಿಂದ ನೀವು ಕಾಲ್ ಮಾಡ್ತೀವಿ, ಯಾವ ಸ್ಟೇಟು ಡಿಸ್ಟ್ರಿಕ್ಟಲ್ಲಿ ಕಾಲ್ ಮಾಡಿದ್ರೆ ನೀವು ಅವ್ರು ನಿಮ್ಮ ರೆಫರೆನ್ಸ್ ಕೊಡ್ತೀವಿ. ನಮ್ಮ ಕಸ್ಟಮರ್, ನಮ್ಮ ಮಿಷಿನ್ ಯೂಸ್ ಮಾಡುವಂಥ ಕಸ್ಟಮರ್ ನಿಮ್ಮ ಏರಿಯಾದಲ್ಲಿ ನಂಬರ್ ಕೊಡ್ತೀವಿ. ಡೈರೆಕ್ಟ್ ಅವ್ರು ಕೇಳ್ಕೋಬಹುದು, ನೀವು ಇಷ್ಟು ದೂರ ಹೆಂಗೆ ಸಪ್ಲೈ ಮಾಡ್ತಾರೋ ಅಂತ. ಸ್ಪೇರ್ ಪಾರ್ಟ್ ಸಿಕ್ಕೊಳ್ಳೋದು ನಿಮ್ಗೆ ಡೌಟ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ನೋಡ್ತಾರೆ ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ನಮ್ಮದೇ ಇರುತ್ತೆ. ಸ್ಪೇರ್ ಪಾರ್ಟ್ ಬೆಳಗ್ಗೆ ಕಾಲ್ ಮಾಡಿದ್ರೆ ಈವ್ನಿಂಗ್ ನಿಮಗೆ VR ಅನ್ನೋದು ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ನ ಕಳಿಸ್ಕೊಡ್ತದೆ. ನೆಕ್ಸ್ಟ್ ಡೇ ನಿಮಗೆ ಮುಟ್ಟಿದೆ, ಮನೆ ಮುಟ್ಟಿದೆ, ಆ ಪ್ರಾಬ್ಲಮ್ ಇಲ್ಲ. ಮತ್ತು ಸರ್ವಿಸ್ನ ಟೆನ್ಷನ್ ಇರುತ್ತೆ. ಇದು ಒಂದು ಮಿಕ್ಸಿನೋ ಗ್ರೈಂಡರ್ನೋ ಇಲ್ಲ, ಒತ್ಕೊಂಡು ಹೋಗಿ ಸರ್ವಿಸ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಇಷ್ಟು ದೊಡ್ಡ ಮಿಷಿನ್ ಏನು ಮಾಡ್ಕೊಳ್ಳೋದ್ರೆ ಸರ್ವಿಸ್ ಟೆನ್ಷನ್ ಖಂಡಿತವಾಗಿ ಎಲ್ಲರಿಗಿರುತ್ತೆ. ಅದಕ್ಕೊಂದು ಕ್ಲಿಯರ್ ಮಾಡ್ತಾರೆ ನೋಡಿ. ನಮ್ಮ ಸರ್ವಿಸ್ ಟೀಮು ಎವ್ರಿ ಸ್ಟೇಟಲ್ಲಿ 10 ಮೆಂಬರ್ಸ್ ಇದ್ದಾರೆ. ನೀವು ಕಾಲ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಕರ್ನಾಟಕ ಮಾತ್ರ ಅಲ್ಲ, ಲೈಕ್ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಡೆಲ್ಲಿ, ಮಹಾರಾಷ್ಟ್ರ ಎಲ್ಲ ಕಡೆನೂ ಎವ್ರಿ ಸ್ಟೇಟಲ್ಲಿ 10 ಸರ್ವಿಸ್ ಪರ್ಸನ್ ತಿರುಗಾಡ್ತಾನೆ ಇರ್ತಾರೆ. ನೀವು ಕಾಲ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಸರ್ವಿಸು ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ನೀವು ತಿಳ್ಕೊಬೇಡಿ. ಕಂಪನಿ ಕೊಯಂಬತ್ತೂರಲ್ಲಿದೆ, ನಾವು ಇಲ್ಲಿ ಮಿಷಿನ್ ತೊಗೊಂಡಿದ್ರೆ ಏನಾಗ್ಬೋದು, ಆ ಟೆನ್ಷನ್ ಏನು ಬೇಕಾಗಿಲ್ಲ, ನಾವು ನೀಟಾಗಿ ಮಾಡಿಕೊಡ್ತೀವಿ. ಇನ್ನೇನು ಮೇಡಮ್? ಸೂಪರ್ ಸರ್. ಸರ್, ನಾವು ಇಷ್ಟೊತ್ತು ನೋಡಿದ ಮಷಿನ್ಗೂ ಈ ಮಷಿನ್ ಬಹಳ ವಿಶೇಷವಾಗಿದೆ ಅಂತ ಅನ್ನಿಸ್ತಾ ಇದೆ. ಏನು ಸರ್ ಇದು ಹೇಗಿದೆಯಲ್ಲ? ಇದು ಎಕ್ಸ್ಪೆಲ್ಲರ್ ಮಿಷಿನ್, ಕೋಲ್ಡ್ ಪ್ರೆಸ್ ಎಕ್ಸ್ಪೆಲ್ಲರ್ ಮಿಷಿನ್ ಅಂತೆ. ಹಾಗೆ ನೋಡೋದು ಫುಲ್ ಮರಚೆಕ್ಕು ರೋಟ್ರಿ ಮಿಷಿನು. ಇದು ಎಕ್ಸ್ಪೆಲ್ಲರ್ ಮಿಷಿನು. ಇದು ಬಂದು ಫ್ಯಾಕ್ಟ್ರಿ ಲೆವೆಲಲ್ಲಿ ಜಾಸ್ತಿ ಕೆಪಾಸಿಟಿ ಎಣ್ಣೆ ಮಾಡೋರಿಗೆ, ಫ್ಯಾಕ್ಟ್ರಿ ಲೆವೆಲ್ ಮಾಡೋರಿಗೆ ಈ ಮಿಷಿನ್ ತುಂಬಾ ಅನುಕೂಲ ಆಗುತ್ತೆ. ಈ ಮಿಷಿನ್ 1 ಅವರ್ಗೆ 60 kg ಹಿಡಿದು 300 kg ಅಷ್ಟು ಮಾಡೋದು ಕೆಪಾಸಿಟಿ ಮಿಷಿನ್ ಸಿಗುತ್ತೆ. 1 ಅವರ್ಗೆ 60 kg ಇಂದ 300 kg ವರೆಗೂ ಕೂಡ ಆಗುತ್ತೆ. ಇದೆಲ್ಲ ಮಾಡಬಹುದು. ಇದು ಎಕ್ಸ್ಪೆಲ್ಲರ್ ಮಿಷಿನ್ ಅಂತ. ಇದು ಆಟೋಮೆಟಿಕ್ ಇಲ್ಲಿ ಹಾಕಿಬಿಟ್ರೆ ನಿಮಗೆ ಎಣ್ಣೆ ಒಂದು ಕಡೆ ಬರುತ್ತೆ, ಇಂಡಿ ಒಂದು ಕಡೆ ಬರುತ್ತೆ. ಇದೇನು ಮ್ಯಾನ್ ಪವರ್ ಬೇಕಾಗಿಲ್ಲ. ಈ ಎಕ್ಸ್ಪೆಲ್ಲರ್ ಮಿಷಿನ್ ಬೇಕಾದವ್ರಿಗೆ ಕೊಡ್ಬೋದು. ಈ ಥರ ಮಿಷಿನ್ ನಾವು ಗುಲ್ಬರ್ಗ ಕಡೆ ಸುಮಾರು ಮಿಷಿನ್ ಕೊಟ್ಟಿದ್ವಿ. ಕುಷ್ಬಿ ಮಾಡ್ತಾರಲ್ಲ, ಕುಷ್ಬಿ ಎಣ್ಣೆ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಮೇಡಮ್, ಇಲ್ಲಿ ಅಷ್ಟೊಂದು ಮಿಷಿನ್ ನೋಡಿದ್ರೆ ಅದು ಮಾತ್ರ ಇಲ್ಲ, ನಾವು ಅಗ್ರಿಕಲ್ಚರ್ ಸಂಬಂಧಪಟ್ಟಿರುವಂಥ ಮಿಷಿನ್ ಪ್ರತಿಯೊಂದು ಮಾಡ್ತಾ ಇದ್ದೇವೆ. ಈಗ ಅದರಲ್ಲಿ ಮರಚೆಕ್ಕು, ರೋಟ್ರಿ, ಎಕ್ಸ್ಪೆಲ್ಲರ್, ಅದರಲ್ಲಿ ಎಣ್ಣೆ ತಯಾರು ಮಾಡುವಂಥ ಎಣ್ಣೆನೇ ಇದು ಫಿಲ್ಟರ್ ಮಾಡಿ ಕೊಡುತ್ತೆ. ಫಿಲ್ಟರ್ ಮಾಡಿಕೊಡುತ್ತೆ. ಇದು ಆಯಿಲ್ ಫಿಲ್ಟರ್ ಮಿಷಿನ್. ಈ ಮಿಷಿನ್ ಕೂಡ ಪರ್ ಅವರ್ಗೆ 50 ಲೀಟರ್ ಹಿಡಿದು 300 ಲೀಟರ್ 400 ಲೀಟರ್ ಫಿಲ್ಟರ್ ಮಾಡಿಕೊಡುವಂಥ ಮಿಷಿನ್ ಕೂಡ ನಾವು ತಯಾರು ಮಾಡ್ತೀವಿ. 50 ಲೀಟರ್ ಇಂದ 300 ಲೀಟರ್ 400 ಲೀಟರ್ ಕೂಡ ಫಿಲ್ಟರ್ ಮಾಡಬಹುದು 1 ಅವರ್ಗೆ. ಅದು 1 1 ಅವರ್ಗೆ. ಸೊ ಆಯಿಲ್ ಫಿಲ್ಟರ್ ಮಿಷಿನ್ ವೆರೈಟಿ ಮೇಲೆ ಇರುತ್ತೆ. 7 ಪ್ಲೇಟ್, 12 ಪ್ಲೇಟ್, 18 ಪ್ಲೇಟ್, 24 ಪ್ಲೇಟ್. ನಿಮಗೆ ಯಾವ ತರ ಕೆಪಾಸಿಟಿ ಬೇಕಾ ಕಸ್ಟಮ್ ಮಾಡಿ ಕೊಡ್ತೀವಿ. ಎಣ್ಣೆ ಗಾಣದ ಮಿಷಿನ್ ಮಾತ್ರ ಮಾಡಲ್ಲ ನಾವು, ಆಯಿಲ್ ಫಿಲ್ಟರ್ ಮಿಷಿನ್ ನಮ್ಮ ಹತ್ರ ಸಿಕ್ಕಿದೆ. ಅದು ಇಲ್ದಿದ್ರೆ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ ಮೇಡಮ್, ಇದು ಬಂದು ಶೇಂಗಾ ಸಿಪ್ಪೆ ತೆಗೆಯುವಂತ ಮಿಷಿನು. ಸಿಪ್ಪೆ ತೆಗೆಯೋದು ಕೈಯೆಲ್ಲ ಕೂತ್ಕೊಂಡು ನೀವು ಯಾರು ಬಿಡಿಸ್ಕೊಂಡಿರೋರು ಯಾರು ಇಲ್ಲ. 1 ಅವರ್ಗೆ 500 kg ಹಾಕ್ಬಿಟ್ರೆ ನೀಟಾಗಿ 1 ಅವರ್ಗೆ 500 kg ಹೌದು, ನೀಟಾಗಿ ಸುಳಿದು ಕೊಟ್ಬಿಡ್ತೆ. ಇದು ಬೇಕಾದ್ರೆ ಸಿಂಗಲ್ ಫೇಸ್ ಅಲ್ಲಿ ಮಾಡ್ಕೊಡೋಣ. ಇದು ಬಹಳ ಪ್ರತಿಯೊಂದು ರೈತರುಗಳಿಗೆ ಈ ಮಿಷಿನ್ ಯೂಸ್ ಆಗುತ್ತೆ. ಈಗ ಕೈಯಲ್ಲಿ ಕುತ್ಕೊಂಡು ಯಾರಿಗಾರು ಬಿಡಿಸಕ್ಕೆ ಆಗೋದೇ ಇಲ್ಲ. ಎಷ್ಟು ಏಕರ್ ಜಮೀನು ಇರುತ್ತೆ, ಜಸ್ಟ್ ಹಾಕ್ಬಿಟ್ಟು ನೀಟಾಗಿ ಸುಳಿದು ಕೊಡುತ್ತೆ. ಮತ್ತೆ ಈ ಮಿಷಿನ್ ಅಲ್ಲಿ ಮೇನ್ ವೀಲ್ ಮಾಡ್ಕೊಡ್ತೀವಿ. ಈ ವೀಲ್ ಇರೋದ್ರಿಂದ ನಿಮ್ಮ ತೋಟಕ್ಕೆ ಇಲ್ಲ ಬೇರೆಯವ್ರ ತೋಟಕ್ಕೆ ಜಾಬ್ ವರ್ಕ್ ಕೂಡ ಮಾಡ್ಕೋಬಹುದು. ಈಗ ಯಾರೋ ತಗೊಂಡ್ ಬರ್ತಾರೆ, ಒಂದು 1000 kg ಇರುತ್ತೆ, 2000 ಶೇಂಗಾ ಇರುತ್ತೆ, ಬಿಡಿಸ್ಕೊಡಿ ಅಂತಾರೆ. 1 kg 2 ರೂಪಾಯಿ 5 ರೂಪಾಯಿ ಚಾರ್ಜ್ ಮಾಡಿ ಬಿಡಿಸ್ಕೊಟ್ಬಿಡಿ. ಜಾಬ್ ವರ್ಕ್ ಆದಂಗೆ ಆಯ್ತು, ನಿಮ್ಮ ತೋಟಕ್ಕೆ ನಿಮ್ಮ ಜಮೀನು ಮಾಡ್ದಂಗೆ ಆಯ್ತು. ಈ ಕೈಯಲ್ಲಿ ಕೂತ್ಕೊಂಡು ಬಿಡಿಸಕ್ಕಾಗತ್ತಾ? ಖಂಡಿತವಾಗಲಿಲ್ಲ. ಪ್ರತಿಯೊಂದು ರೈತರಿಗೆ ಈ ಮಿಷನ್ ತುಂಬಾನೇ ಅನುಕೂಲ ಆಗುತ್ತೆ. ನೋಡ್ತಾ ಇದ್ದೀರಾ, ಪ್ಲೀಸ್ ಈ ನಂಬರ್ಗೆ ಕಾಲ್ ಮಾಡಿ ಈ ಮಿಷನ್ ಕೊಡೋಣ. ಅದು ಇಲ್ದಿದ್ರೆ ಈಗ ಹಿಟ್ಟಿನ ಗಿರಣಿ ಮಿಷಿನು, ದೋಸೆ ಹಿಟ್ಟು ಮಾಡೋದು, ಇಡ್ಲಿ ಹಿಟ್ಟು ಮಾಡೋದು, ಮತ್ತೆ ಮಸಾಲ ಖಾರ ಪುಡಿ ಮಾಡೋದು, ಜೋಳ ಹಿಟ್ಟು ಮಾಡೋದು, ರಾಗಿ ಹಿಟ್ಟು ಮಾಡೋದು, ಪ್ರತಿಯೊಂದು ಮಿಷನ್ ಇದೆ ನೋಡಿ. ಇದೆಲ್ಲ ಪ್ರತಿಯೊಂದು ಇದೆ ನಮ್ಮ ಹತ್ರ ಇದೆ. ಅಗ್ರಿಕಲ್ಚರ್ ಸಂಬಂಧಪಟ್ಟಿರೋ ಮಿಷನ್ ಯಾವ್ದು ಬೇಕಿಲ್ಲ ಪ್ರತಿಯೊಂದು ಇದೆ ನೋಡಿ. ಎಲ್ಲ ನಮ್ಮ ಹತ್ರ ಸಿಕ್ಕುತ್ತೆ. ಎಷ್ಟು ಪ್ರತಿಯೊಂದು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್. ಹಾಗೆ ನೀವು ನೋಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್, ಅದು ಡಿಸ್ಪ್ಲೇ ಇಡೋದು, ಇದು ಬಂದ್ರೆ ನಮ್ಮ ಗೋಡೌನ್. ಏನೇನು ರೆಡಿ ಆಗಿರುತ್ತೆ ಇಲ್ಲಿ ಬಂದು ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ. ಆರ್ಡರ್ ಬಂದ ಮೇಲೆ ರೆಡಿ ಮಾಡಿ ಕೊಡ್ತೀವಿ. ನಮ್ದು 304 ಫುಡ್ ಗ್ರೇಡ್ ಸ್ಟೀಲ್ ಅಂತೆ. ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಶಾಫ್ಟ್, ಒಣಕೆ ಮತ್ತೆ ಒರಳು ಪ್ರತಿಯೊಂದು ಸ್ಟೈನ್ಲೆಸ್ ಸ್ಟೀಲ್ ಇದೆ. ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ 304 ಫುಡ್ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲ್. ನಿಮಗೆ ಲೈಫ್ ಟೈಮ್ ರಸ್ಟ್ ಫ್ರೀ, ದುಃಖ ಅಂತ ಹಿಡಿಯೋದೇ ಇಲ್ಲ. ನಾರ್ಮಲಿ ಬೇರೆ ಕಂಪನಿಯವರು ಕ್ಯಾಸ್ಟ್ ಐರನ್ ಹಾಕಿ ಕೊಡ್ತಾರೆ, ಬಟ್ ನಾವು ಕ್ಯಾಸ್ಟ್ ಐರನ್ ಮುಟ್ಟೋದೇ ಇಲ್ಲ. ಅದನ್ನೇ ದೇವಿ ಇಂಡಸ್ಟ್ರೀಸ್ ಸಿಗ್ನೇಚರ್ ಆಫ್ ಮಿಷಿನ್ ಅಂತ. ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ ದೇವಿ ಇಂಡಸ್ಟ್ರಿ, ಬೆಸ್ಟ್ ಕ್ವಾಲಿಟಿ ಅಂದ್ರೆ ದೇವಿ ಇಂಡಸ್ಟ್ರಿ. ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಂದ್ರೆ ದೇವಿ ಇಂಡಸ್ಟ್ರಿ. ನಮಗೂ ಪ್ಲೀಸ್ ಕೆಳಗಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಅದ್ಭುತವಾಗಿ ಡೀಟೇಲ್ಸ್ ಬೇಕಾದ್ರೆ ನೀವು ವಾಟ್ಸಪ್ನ ಶೇರ್ ಮಾಡ್ತೀವಿ, ಕಾಲ್ ಮಾಡಿ. ನೋಡ್ತಾ ನೋಡಿ, ಇದು ಮಾತ್ರ ಇಲ್ಲ, ಎಣ್ಣೆ ಇದನ್ನ ನಮ್ಮ ಮಿಷಿನ್ ತಯಾರು ಮಾಡುವಂಥ ಎಣ್ಣೆನೆ ಸ್ಟೋರೇಜ್ ಮಾಡುವಂಥ ಡ್ರಮ್ ಕೂಡ ಸ್ಟೈನ್ಲೆಸ್ ಸ್ಟೀಲ್ ಇದೆ. ಹಾಗೆ ತೋರಿಸ್ತೀವಿ ನೋಡಿ.
ಇದು ಡ್ರಮ್ಮು, ಪ್ರತಿಯೊಂದು ಡ್ರಮ್ಮು ಸ್ಟೈನ್ಲೆಸ್ ಸ್ಟೀಲ್ 50 ಲೀಟರ್ಸು, 50 ಲೀಟರ್ಸು, ಮತ್ತು 100 ಲೀಟರ್ಸು, 200 ಲೀಟರ್ಸು, ನಿಮಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಮೋಟರ್ ಕೂಡ ನಾವು ಮಾಡೋದು ಕ್ರಾಂಪ್ಟನ್ ಸೀಮೆನ್ಸ್ ಮೋಟ್ರೇ ಹಾಕ್ತೀವಿ ನಾವು, ಲೋಕಲ್ ಬ್ರ್ಯಾಂಡ್ ಯಾವುದು ಯೂಸ್ ಮಾಡಲ್ಲ. ಎಲ್ಲ ಕಂಪನಿಯವರು ಗೇರ್ ಬಾಕ್ಸ್ಗೆ ಕಾಮನ್ ಗೇರ್ ಬಾಕ್ಸ್ ಅಂದರೆ ನಮ್ಮ ಮಿಷಿನ್ಗೆ ಈ ಮಿಷಿನ್ಗೆ ಡಿಸೈನ್ ಮಾಡುವಂಥ ಗೇರ್ ಬಾಕ್ಸ್ ಇರ್ತೀವಿ. ನಮ್ಮ ಗೇರ್ ಬಾಕ್ಸ್ಗೆ 2 ಇಯರ್ಸ್ ವಾರಂಟಿ ಕೊಡ್ತೀವಿ. ವಾರಂಟಿ ಆದರೆ ನಾವೇನು ಸರ್ವಿಸೇ ಮಾಡಿಕೊಡೋದಿಲ್ಲ. ಏನೇ ತೊಂದರೆ ಏನಾದರೆ ಪೀಸ್ ಟು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. 1 ವರ್ಷ ಪ್ರತಿಯೊಂದು ಸ್ಪೇರ್ ಪಾರ್ಟ್ಗೆ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ, ನಾವು ಚಾರ್ಜ್ ಮಾಡಲ್ಲ. ಮೋಟರ್ಗೆ 1 ವರ್ಷ ಇರುತ್ತೆ. ಎಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ರೈತರುಗಳಿಗೆ ಏನೇನು ಅವಕಾಶ ಬೆಸ್ಟ್ ಬೇಕಾಗುತ್ತೋ ಪ್ರತಿಯೊಂದು ನಮ್ಮ ಕಡೆಯಿಂದ ಕೊಡ್ತೀವಿ ವಿತ್ ಹೋಲ್ಸೇಲ್ ಪ್ರೈಸಲ್ಲಿ. ಯಾಕೆಂದರೆ ನಮ್ಮದು ಇನ್ನು ಮತ್ತೊಮ್ಮೆ ಸ್ಟ್ರಾಂಗ್ ಆಗಿ ನಾವು ಬೇರೆ ಕಡೆಯಿಂದ ತರಿಸ್ಕೊಡ್ತಾ ಇಲ್ಲ. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್, ಬೆಸ್ಟ್ ಕ್ವಾಲಿಟಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ವಿತ್ ಚೀಪೆಸ್ಟ್ ಪ್ರೈಸು, ಚಾಲೆಂಜಿಂಗ್ ಪ್ರೈಸು. ಮೇಡಮ್ ಇಷ್ಟೊತ್ತಿಗೆ ನಮ್ಮ ಮಿಷಿನರಿ ಬಗ್ಗೆ, ಪ್ರೈಸ್ ಬಗ್ಗೆ, ಕ್ವಾಲಿಟಿ ಬಗ್ಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನೇ ಪರ್ಚೇಸ್ ಮಾಡೋಕ್ಕೆ ಕೆಲವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕನ್ನೋರಿಗೆ, ಫೈನಾನ್ಸ್ ಸಪೋರ್ಟ್ ಬೇಕನ್ನೋರಿಗೆ ಈ ಮಿಷಿನ್ಗೆ ಅಗ್ರಿಕಲ್ಚರ್ ಸಂಬಂಧಪಟ್ಟಿರುವಂತೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಮಯ ಲೋನ್ ಕೊಡ್ತಾರೆ. ಆ ಥರ ಏನಾದ್ರು ನಿಮಗೆ ಲೋನ್ ಬೇಕು, ಸಬ್ಸಿಡಿ ಬೇಕು ಟ್ರೈ ಮಾಡೋರಿಗೆ ಪ್ಲೀಸ್ ನಮಗೆ ಕಾಲ್ ಮಾಡಿ. ನಾವು ಯಾವ ಥರ ಯಾರನ್ನ ಮೀಟ್ ಮಾಡಬೇಕು, ಯಾವ ಥರ ನೀವು ಲೋನ್ ತಗೋಬೇಕು, ಯಾವ ಥರ ಸಬ್ಸಿಡಿ ನಿಮಗೆ ಸಿಗುತ್ತೆ ಅದು ಬಗ್ಗೂ ಗೈಡ್ ಮಾಡಿಕೊಡ್ತೀವಿ. ಅದೇನು ಪ್ರಾಬ್ಲಮ್ ಇಲ್ಲ. ಅಗ್ರಿಕಲ್ಚರ್ ಸಂಬಂಧಪಟ್ಟಿರೋ ಮಿಷಿನ್ ಪ್ರತಿಯೊಂದು ನಾವು ತಯಾರು ಮಾಡ್ತೀವಿ. ಪ್ರತಿಯೊಂದು ಮಿಷಿನ್ಗೂ ಕೂಡ ನಿಮಗೆ ಲೋನ್ ಬೇಕಾದ್ರೆ ನಮ್ಮ ಕಡೆಯಿಂದ ನಾವು ಐಡಿಯಾ ಕೊಡ್ತೀವಿ. ಯಾರನ್ನ ಮೀಟ್ ಮಾಡಿದ್ರೆ ಫುಲ್ ಸಪೋರ್ಟ್ ಕೊಡ್ತೀವಿ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಕೊಡ್ತೀನಿ, ಅದು ಕೂಡ ನಮ್ಮ ಕಡೆಯಿಂದ ಸಿಕ್ಕುತ್ತೆ. ಅದು ಇಲ್ದಿರೆ ರಾ ಮೆಟೀರಿಯಲ್ಸ್ ಬೇಕು. ಈಗ ನಾನು ಮಿಷಿನ್ ತೊಗೊಂಡಿದ್ದೀನಿ, ಇದರಲ್ಲಿ ಎಣ್ಣೆ ತಯಾರು ಮಾಡೋದು ಹೆಂಗಂತ ಎಕ್ಸ್ಪೆಕ್ಟ್ ಮಾಡೋದ್ರೆ ನಿಮ್ಗೆ ಡೌಟ್ ಇರುತ್ತೆ. ರಾ ಮೆಟೀರಿಯಲ್ ಎಣ್ಣೆ ತಗೋಬೇಕಂದ್ರೆ ಡೌಟ್ ಎಲ್ಲ ಇರುತ್ತೆ. ಅಂಥವ್ರಿಗೆ ನೀವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ರೈತರುಗಳ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟಾಗಿ ರೈತರುಗಳು ಸೇಲ್ ಮಾಡಿದ್ರೆ ರಾ ಮೆಟೀರಿಯಲ್ ಅದು ಕೂಡ ನಿಮಗೆ ಸಪೋರ್ಟ್ ಮಾಡಿಕೊಡ್ತೀವಿ. ಬಿಸ್ನೆಸ್ ಹೆಂಗೆ ಮಾಡ್ಬೋದು, ಮಾರ್ಕೆಟ್ ಹೆಂಗೆ ಲೀಡ್ ಮಾಡ್ಬೋದು, ಯಾವ ಥರ ಬಿಸ್ನೆಸ್ ಮಾಡ್ಬೋದು, ಪ್ರತಿಯೊಂದು ಐಡಿಯಾ ನಿಮಗೆ ಕೊಡ್ತೀವಿ. ನೀವು ಜಸ್ಟ್ ಮಾಡುವಂಥ ಕೆಲಸ ನಿಮಗೆ ಜಸ್ಟ್ ಐಡಿಯಾ ಬೇಕನ್ನೋದ್ರೆ, ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಾಲ್ ಮಾಡಿ. ನಿಮ್ಮ ಇಂಟ್ರೆಸ್ಟ್ ಸಕ್ಸಸ್ ಆಗುವಂಥ ನಾವು ಪೂರ್ತಿ ಸಪೋರ್ಟ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.